ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಶುಕ್ರವಾರ, ಗುರುವಾರ ರಿಸೆಪ್ಷನ್ನು, ಶುಕ್ರವಾರ ಮದುವೆ ಅಂದರೆ ಧಾರೆ. ಅದನ್ನೆಲ್ಲ ಆವಾಗಲೇ ವೀಡಿಯೋಸು ಯಾವ್ಯಾವ ಶಾಸ್ತ್ರ ಐತೆ ಅಂತ ಆವಾಗಲೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಇವಾಗ ಏನಿದ್ರು ತಾಳಿ ಕಟ್ಟೋದು ಮಾತ್ರ ಬಾಕಿ ಇದ್ದಿದ್ದು. ಅಂದರೆ ಇನ್ನೂ ಪೂಜೆ ನಡೀತಾ ಇತ್ತು, ಪುರೋಹಿತರು ಪೂಜೆಯನ್ನೆಲ್ಲ ಮಾಡ್ತಾಯಿದ್ರು. ಆದರೂ ಕೂಡ ವಿಡಿಯೋ ಮಾಡ್ತಾಯಿದ್ದೆ ಸೈಡಲ್ಲಿ ನಿಂತ್ಕೊಂಡು. ಆಮೇಲೆ ಈ ತಾಳಿನ ಕಾಯಿ ಮೇಲೆ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಮುತ್ತೈದೆಯರ ಜೊತೆ ಮತ್ತು ಸ್ವಲ್ಪ ದೊಡ್ಡವ್ರ ಜೊತೆ ಎಲ್ಲ ಆಶೀರ್ವಾದ ತಗೊಂಡು ಈ ತಾಳಿನ ಕಟ್ಟೋದು. ಎಲ್ಲರೂ ನಮ್ಮ ಕಡೆ ಎಲ್ಲ ಈ ಥರನೇ ತಾಳಿ ಕಟ್ಟೋದು. ಒಬ್ಬೊಬ್ಬರು ಕುಂಡಿಸ್ಕೊಂಡು ಕಟ್ತಾರೆ, ಒಬ್ಬೊಬ್ಬರು ನಿಲ್ಸ್ಕೊಂಡು ಕಟ್ತಾರೆ. ನಮ್ಮ ಕಡೆ ನಿಲ್ಸ್ಕೊಂಡೇ ಕಟ್ಟೋದು ಯಾವಾಗ್ಲೂ. ಇದನ್ನು ಮಾತ್ರ ಅಂದರೆ ನೀರು ಒಯ್ತಾರಲ್ಲ, ಹಾಲಿನ ನೀರು ಒಯ್ತಾರಲ್ಲ, ಅದನ್ನು ಮಾತ್ರ ನಾವು ಕುಂಡಿಸ್ಕೊಂಡು ಒಯ್ತೀವಿ. ಇನ್ನು ಒಬ್ಬೊಬ್ಬರು ಅದನ್ನು ನಿಲ್ಸ್ಕೊಂಡು ಒಯ್ತಾರೆ, ಒಬ್ಬೊಬ್ಬರು ಕುಂಡಿಸ್ಕೊಂಡು ಒಯ್ತಾರೆ. ನಾವು ಕುಂಡಿಸ್ಕೊಂಡು ಒಯ್ಯೋದು. ಇವಾಗ ತಾಳಿ ಕಟ್ಟಿದ್ದಾಯಿತು. ತಾಳಿ ಕಟ್ಟಾದಮೇಲೆ ಅವ್ರ ತಂದೆ ತಾಯಿ ಫಸ್ಟ್ ಬಂದು ಇದನ್ನು ಅದೇ ಹೇಳ್ತವ್ರೆ ಅವರು 3 ಗಂಟೆ ಹಾಕಬೇಕು. ಆಮೇಲೆ ಅಲ್ಲಿ ಹಿಂದ್ಗಡೆನೂ ಬಿಡಬಾರ್ದು ಕೈನ, ಹಂಗೆ ಪೂಜೆ ಮಾಡಬೇಕು. ಹಿಂದ್ಗಡೆನೂ ಪೂಜೆ ಮಾಡಬೇಕು, ಮುಂದ್ಗಡೆನೂ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅಂದರೆ ಹಿಂದ್ಗಡೆ ಗಂಟು ಹಾಕಿರ್ತಾರಲ್ಲ ಅಲ್ಲೂ ಪೂಜೆ ಮಾಡಬೇಕು, ಮತ್ತು ತಾಳಿ ಇರುತ್ತಲ್ಲ ಅಲ್ಲಿಗೂ ಹೂವು ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಗಂಡು ಪೂಜೆ ಮಾಡಬೇಕು. ನೋಡಿ ಈ ಥರ ಮಾಡಬೇಕು. ಅದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಅದನ್ನೇ ಹೇಳ್ತಾವ್ರೆ ದೊಡ್ಡವರೆಲ್ಲ ಗೊತ್ತಿರೋರು. ನಮಗೂ ಕೂಡ ನಮ್ಮ ಮದುವೆಲೂ ಕೂಡ ಇದೇ ಥರನೇ ಮಾಡಿದ್ದು ಶಾಸ್ತ್ರೋತ್ತರವಾಗಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಈ ಮದುವೆಲೂ ಕೂಡ ಅದೇ ಥರನೇ ಇತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ ಈ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಗಂಧಕಣಿಯಿಂದ ಬೆಳಗ್ಬಿಟ್ಟು ಒಂದು ಹೂವು ಚುಚ್ಬಿಟ್ಟು ಹುಡುಗಿಗೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಹುಡುಗ ಆಮೇಲೆ ಹೂವನ್ನ ಎಕ್ಕೋದು. ಅದೊಂದು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಅಂತ ಅಷ್ಟೇ ಅದನ್ನು ಸ್ಕಿಪ್ ಮಾಡಿದ್ದೀನಿ, ಇಲ್ಲಾಂದರೆ ಪೂರ್ತಿ ವೀಡಿಯೋಸ್ನ ಹಾಕ್ತಿದ್ದೆ. ಆಮೇಲೆ ವಧುವರರಿಗೆ ಅಂತಲೇ ಒಂದೊಂದು 2 ಮೊಳದಷ್ಟು ಹೂವನ್ನ ಈ ಥರ ಕಟ್ಟಿ ಇಟ್ಕೊಂಡಿರ್ತಾರೆ. ಈ ಹಾರದ ಜೊತೆ ಇದನ್ನು ಕೂಡ ಅವರಿಗೆ ಹಾಕಬೇಕು, ಅಂದರೆ 3 ಸತಿ ಹಾಕಬೇಕು. ಅದನ್ನೇ ಹೇಳ್ತಾಯಿದ್ರು ಅವರು. ಅದನ್ನು ಕೂಡ ಸ್ಕಿಪ್ ಮಾಡಿದ್ದೀನಿ. ಒಂದು ಸತಿ ಹಾಕಿರೋದು ಮಾತ್ರನೇ ತೋರಿಸಿದ್ದೀನಿ. ನೋಡಿ, ಒಂದು ಸತಿ ಹಾಕಾದ್ಮೇಲೆ ಇನ್ನೊಂದು ಸತಿ ಹುಡುಗಿಗೆ ಹಾಕಿದ್ಮೇಲೆ ತಿರ್ಗಾ ಅದನ್ನು ಎತ್ತಿ ಕೈಯಲ್ಲಿ ಇಟ್ಕೊಂಡು ತಿರ್ಗಾ ಅದೇ ಥರನೇ 3 ಸತಿ ಅದಲು ಬದಲು ಮಾಡಬೇಕು. ಆ ಥರ ಮಾಡಬೇಕು. ಮತ್ತು ಇದೆಲ್ಲ ಆದಮೇಲೆ ಅವ್ರ ತಂದೆ ತಾಯಿ ಇರ್ತಾರಲ್ಲ, ಅವರು ಫಸ್ಟು ಇವಾಗ ಧಾರೆ ಎರ್ಕೊಡ್ಬೇಕು. ಅಂದರೆ ಅದನ್ನೆಲ್ಲ ಕಾಯಿನೆಲ್ಲ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಇದನ್ನು ನೀರು ಉಯ್ಯೋದು, ಅಂದರೆ ಹಾಲಿನದು ಎಲ್ಲ ಬೆರೆಸಿರ್ತಾರಲ್ಲ ಅದ್ರ ನೀರು ಉಯ್ಯೋದು ಅಷ್ಟೇ. ಆಮೇಲೆ ಅಕ್ಷತೆ ಹಾಕ್ಬಿಟ್ಟು ವಧುವರರನ್ನ ಇದನ್ನು ಚೆನ್ನಾಗಿ ಬಾಳಲಿ ಅಂದ್ಬಿಟ್ಟು ಇದನ್ನು ಮಾಡೋದಷ್ಟೇ, ಆಶೀರ್ವಾದ ಮಾಡೋದು. ದೊಡ್ಡವರು ಅಂದರೆ ಮದುವೆ ಆಗಿರೋರು ಎಲ್ಲರೂ ಕೂಡ ಧಾರೆ ಒಯ್ದುಬಿಟ್ಟು ಫಸ್ಟು ಹುಡ್ಗೋರ ಅಪ್ಪ ಅಮ್ಮ, ಹುಡುಗಿಯರ ಅಪ್ಪ ಅಮ್ಮ, ಫಸ್ಟು ಹುಡುಗಿಯರ ಅಪ್ಪ ಅಮ್ಮ, ಆಮೇಲೆ ಹುಡ್ಗೋರ ಅಪ್ಪ ಅಮ್ಮ, ಆಮೇಲೆ ಮಿಕ್ದವ್ರು ಬಂದು ಅಂದರೆ ಅವ್ರ ಅತ್ತೆ ಮಾವ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಮ್ಮ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಈ ಥರ ಪೂಜೆನ ಈ ಥರ ಹಾಲು ಎರೆಯೋದು. ಅಂದರೆ ಇದನ್ನು ತೆಂಗಿನಕಾಯಿ ಮೇಲೆ ಹಾಲು ಹಾಕೋದು ಅಂತ ಹೇಳ್ತಾರೆ, ಅದನ್ನು ಹಾಕ್ತಾಯಿದ್ವಿ ನಾವು ಕೂಡ. ಆಮೇಲೆ ನಾವು ಹಾಕೋಣ ಅಂದ್ಬಿಟ್ಟು ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮಕ್ಕಳಿಬ್ರು, ಆಮೇಲೆ ನಾನು, ನನ್ನ ಹಸ್ಬೆಂಡು 3 ಜನನೂ ಸೇರಿಕೊಂಡು ಹಾಲನ್ನ ಒಯ್ದುಬಿಟ್ಟು ಅವ್ರಿಗೆ ಅಕ್ಷತೆನ ಹಾಕ್ಬಿಟ್ಟು ನಾನೇ ತಟ್ಟೆ ಹಿಡ್ಕೊಂಡು ನಿಂತಿದ್ದೆ. ಆಮೇಲೆ ನಾನು ಪೂಜೆ ಅಂದರೆ ನಾನು ಹಾಕ್ತೀನಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಅವ್ರಿಗೆ ಇಟ್ಕೊಳಕ್ಕೆ ಕೊಟ್ಬಿಟ್ಟು ನಾನು ಆಮೇಲೆ ಹಾಕ್ತೆ. ಆಮೇಲೆ ಕೆಳಗಡೆ ಆ ಪೂಜೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ವಧುವರರನ್ನ ಪೂಜೆ ಮಾಡಿಸೋಕ್ಕೆ. ಅದನ್ನು ಅಲ್ಲಿ ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ತಗೊತಾ ಇದ್ವಿ. ಆಮೇಲೆ ಇಲ್ಲಿ ಅರುಂಧತಿ ನಕ್ಷತ್ರ ತೋರಿಸೋದಿತ್ತು, ಅದಕ್ಕೆಲ್ಲ ಪೂಜೆ ಜಾಸ್ತಿನೇ ಇತ್ತಲ್ಲ, ಅದು ವೀಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಹಂಗೂ ಅದನ್ನು ಸ್ಕಿಪ್ ಮಾಡೇ ಬಿಟ್ಟಿದ್ದೀನಿ. ಅದನ್ನು ಮೇಲೆ ಕೈಯೆಲ್ಲ ತೋರಿಸ್ತಾರಲ್ಲ ಅದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಸಾರಿ. ಆ ವಿಡಿಯೋ ಹಾಕೋಣ ಅಂದ್ಕೊಂಡೆ, ಅಷ್ಟೊತ್ತಿಗೆ ಕೆಳಗಡೆ ಏನೋ ಕರೀತಾಯಿದ್ರು. ಅಂದರೆ ಆರತಿ ಮಾಡಬೇಕಿತ್ತಲ್ಲ, ಅದನ್ನು ಮಾಡೋದಕ್ಕೆ ಹೋದೆ. ಆವಾಗ ವಿಡಿಯೋ ಮಾಡೋಕ್ಕೆ ಕೊಡೋದೇ ಮರ್ತೋಗಿದ್ದೆ ನಾನು, ಅದಕ್ಕೋಸ್ಕರ ಕೊಡೋಕ್ಕಾಗಲಿಲ್ಲ. ಯಾರೂ ಬೇಜಾರು ಮಾಡ್ಕೊಬೇಡಿ. ಆಮೇಲೆ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಬಂದಿದ್ದರು, ಅವರು ಕೂಡ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ.